ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಶಾಲಿನಿ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ನಾಯಿನ ಸಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಪ್ರತಿಯೊಬ್ಬರು ನಾಯಿನ ಸಾಕೋದಕ್ಕೆ ಸ್ಟಾರ್ಟ್ ಮಾಡಿ ಮನೇಲಿ. ನಾಯಿನ ಮನೆಯಲ್ಲಿ ಸಾಕೋದ್ರಿಂದ ದೊಡ್ಡ ಸಾಲಗಳಾಗೋದೆಲ್ಲನೂ ತಪ್ಪುತ್ತೆ. ಮತ್ತು ನಾವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ಲಾಭದಾಯಕವಾಗಿರುತ್ತೆ. ಯಾವುದೇ ರೀತಿ ನಷ್ಟ ಆಗೋದಿಲ್ಲ. ನಿಮಗೆ ಅನುಕೂಲಕರವಾಗಿರೋ ಲಾಭನೇ ದೊರೆಯುತ್ತೆ. ಮತ್ತು ಮನೆಯಲ್ಲೇ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದ್ದರೆ ಮತ್ತು ನಾಯಿನ ಸಾಕೋದ್ರಿಂದ ಆರೋಗ್ಯ ಸಮಸ್ಯೆ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಕೆಟ್ಟ ದೃಷ್ಟಿ ಮನೆ ಮೇಲೆ ಬೀಳದೇ ಇರುತ್ತೆ. ಮತ್ತು ಪರ್ಸನ್ಗೂ ಅಂದರೆ ನಮಗೂ ಕೂಡ ಕೆಟ್ಟ ದೃಷ್ಟಿ ಬೀಳ್ದಂಗೆ ತಡೆಯುತ್ತೆ. ನಾಯಿ ಒಂದು ಮಗು ಇದ್ದಂಗೆ. ಸೊ ನಾವು ಚಿಕ್ಕ ಮಕ್ಕಳನ್ನ ಹೇಗೆ ಸಾಕ್ತೀವೋ ಸೊ ಆ ರೀತಿ ನಾಯಿನ ಸಾಕಬೇಕಾಗುತ್ತೆ. ಮತ್ತು ಮನುಷ್ಯ ಲೈಕ್ ಇವಾಗ ಪರ್ಸನ್ ನಾವು ಹೊರಗಡೆ ಹೋಗಿ ತುಂಬ ಸ್ಟ್ರೆಸ್ಸಿಂದ ಬರ್ತೀವಿ. ಸೊ ನಾಯಿ ಜೊತೆ ಒಂದು 30 ಮಿನಿಟ್ಸ್ 20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಇದು ಮನೇನ ಕಾಯುತ್ತೆ. ಮತ್ತು ನಾಯಿ ಒಂದೇ ನಂಬಿಕಸ್ಥ ಪ್ರಾಣಿಯಾಗಿರುತ್ತೆ. ಭೂಮಿ ಮೇಲೆ ಮನುಷ್ಯನಿಗಿಂತ ನಾಯಿ ಒಂದೇ ನಂಬಿಕಸ್ಥ ಪ್ರಾಣಿ. ನಾವು ಪ್ರೀತಿ ಕೊಟ್ಟರು ಪ್ರೀತಿನೇ ಕೊಡುತ್ತೆ, ನಾವು ದ್ವೇಷಿಸಿದ್ರು ಪ್ರೀತಿನೇ ಕೊಡುತ್ತೆ. ಆದರೆ ಮನುಷ್ಯ ಹಂಗಿರೋದಿಲ್ಲ. ಮನೆಗೆ ಪ್ರವೇಶ ಮಾಡೋ ದುಷ್ಟ ಶಕ್ತಿಯನ್ನು ತಡೆಯುತ್ತೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಅದನ್ನು ದೂರ ಮಾಡುತ್ತೆ. ಮನೆಗೆ ಧನಾತ್ಮಕ ಶಕ್ತಿ ಸಂಚರಿಸೋದಕ್ಕೆ ಇದು ಸಹಾಯ ಮಾಡ್ತದೆ. ನಾಯಿ ಸಾಕೋದ್ರಿಂದ ಈ ಥರ ತುಂಬ ಬೆನಿಫಿಟ್ಸ್ ಇದೆ. ನಾಯಿ ಸಾಕೋ ವ್ಯಕ್ತಿ ಯಾವತ್ತೂ ಬಡವ ಆಗಿರೋದಿಲ್ಲ. ಮತ್ತು ಕಪ್ಪು ನಾಯಿನ ಸಾಕೋದ್ರಿಂದ ಮನೆಯಲ್ಲಿರೋ ಶನಿ ಎಲ್ಲ ದೂರ ಆಗುತ್ತೆ. ಇನ್ ದ ಸೆನ್ಸು ಮನೆಯಲ್ಲಿ ಕಪ್ಪು ನಾಯಿನ ಸಾಕೋದ್ರಿಂದ ಶನಿ ದೇವರ ಅದೃಷ್ಟನ ಪಡೆದುಕೊಳ್ಬೋದು. ನಾಯಿಗೆ ಊಟ ಹಾಕೋದ್ರಿಂದ ದೇವತೆಗಳು ಪ್ರವಾಸ ಆಗುತ್ತೆ ಮನೆಯಲ್ಲಿ. ಮತ್ತು ನಾಯಿಗೆ ತುಪ್ಪದಿಂದ ರೊಟ್ಟಿ ಹಾಕೋದ್ರಿಂದ, ತುಪ್ಪದಿಂದ ಅನ್ನ ಆಗಿರ್ಬೋದು, ತುಪ್ಪದಿಂದ ರೊಟ್ಟಿ ಏನಾದರೂ ಪ್ರೊವೈಡ್ ಮಾಡೋದೇ ಅವಿಗೆ ಡೈಲಿ ರೆಗ್ಯುಲರಾಗಿ ಊಟ ಹಾಕೋದ್ರಿಂದ ರಾಹುಕೇತು ದೋಷಗಳಿಂದ ನಾವು ದೂರ ಇರ್ಬೋದು. ರಾಹುಕೇತು ದೃಷ್ಟಿನ ತಪ್ಪಿಸ್ಕೊಬೋದು. ಪಾಪಗಳಿಂದ ಮುಕ್ತಿ ಹೊಂದಬೇಕಂದ್ರೆ ಪ್ರಾಣಿಗಳಿಗೆ ಊಟ ಹಾಕಬೇಕು. ಅದು ನಾವು ಸಾಕು ನಾಯಿ ಆಗಿರ್ಬೋದು, ಬೀದಿ ನಾಯಿ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ರೆಗ್ಯುಲರಾಗಿ ಡಾಗ್ಸ್ಗೆ ಸ್ಟ್ರೀಟ್ ಡಾಗ್ಸ್ ಆಗಿರ್ಬೋದು, ಮನೇಲಿ ಸಾಕೋ ಡಾಗ್ಸ್ ರೆಗ್ಯುಲರಾಗಿ ನಾವು ಫೀಡ್ ಮಾಡೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಆಗ್ದಂಗೆ ನಾವು ಸೇಫಾಗಿರ್ಬೋದು. ಮತ್ತು ನಾವು ಮಾಡಿರೋ ಪಾಪಕರ್ಮಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಭೂಮಿ ಮೇಲೆ ಇರೋದು ಇದು ಒಂದೇ ಮಾರ್ಗನೇ. ಹಸುಗಳಿಗೆ, ನಾಯಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಮಾಡೋದ್ರಿಂದ ನಾವು ಚೆನ್ನಾಗಿರ್ತೀವಿ, ಅವಕ್ಕೂ ಹೆಲ್ಪ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.